ಎಲ್ಲರಿಗೂ ನಮಸ್ಕಾರ. ನಾನು ರೇಷ್ಮಾ. ಸಾತೇಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ರಾಮನವಮಿ ಹಬ್ಬಕ್ಕೆ ನಮಗೆಲ್ರಿಗೂ ನೆನಪಾಗದೆ ಪಾನಕ, ಮಜ್ಜಿಗೆ ಹಾಗೂ ಕೋಸಂಬರಿ. ಇವತ್ತು ನಾನು ಬಹಳ ಸುಲಭ ಪಾನಕನ ನಮ್ಮ ಮನೆಯಲ್ಲಿ ಮಾಡುವಂಥ ರೀತಿಯಲ್ಲಿ ತೋರಿಸ್ತೀನಿ, ಬನ್ನಿ. ಮೊದಲಿಗೆ ಒಂದು ತರಬೂಜ ಹಣ್ಣನ್ನು ಕಟ್ ಮಾಡಿ ಅದರೊಳಗೆ ಬೀಜನ ತೆಗೆದುಕೊಬೇಕು. ಒಂದು ಬೆಲ್ಲ, ಅದನ್ನು ಕೂಡ ನಾನು ತುರಿದಿಡ್ಕೊಂಡಿದ್ದೀನಿ. ಬೆಲ್ಲ ತುರಿದಿಡ್ಕೊಂಡ್ರೆ ಬೇಗ ಆಗುತ್ತೆ. ನೀವು ಕುಟ್ಟು ಕೂಡ ಹಾಕ್ಕೊಬೋದು. ನೋಡಿ, ನಾನು ಈ ಥರ ತುರಿದು ಹಾಕ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ 1 ಲೀಟರಷ್ಟು ತಣ್ಣಗಿನ ನೀರು ಹಾಕ್ಕೊಂಡಿದ್ದೀನಿ. ಈ ಬೇಸಿಗೆ ಕಾಲಕ್ಕೆ ಸ್ವಲ್ಪ ತಣ್ಣಗಿರೋ ಕುಡಿದ್ರೆ ರುಚಿ ಜಾಸ್ತಿ. ಆ ಬೆಲ್ಲನ ಕರಗೋದಕ್ಕೆ ಒಂದು 10 ನಿಮಿಷ ಬಿಡೋಣ. ನೋಡಿ, ನಾನು ಈ ರೀತಿ ಕರ್ಬೂಜ ಹಣ್ಣನ್ನು ಕೂಡ ದಪ್ಪಗಿರುವ ಹೋಲಲ್ಲಿ ತುರ್ಕೊಂಡಿದ್ದೀನಿ. ಸಣ್ಣಗಿರೋ ಹೋಲಲ್ಲಿ ತುರ್ಕೊಬೇಡಿ. ಸ್ವಲ್ಪ ದಪ್ಪಾಗಿದ್ರೆ ಕುಡಿಬೇಕಂದಾಗ ಬಾಯಿಗೆ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ನಂತರ ಏಲಕ್ಕಿ ಒಂದು 4ರಿಂದ 5 ಪೌಡ್ರ್ ಮಾಡಿಟ್ಕೊಬೇಕು. ಇವಾಗ ನಾವು ತುರಿದಿರುವಂತಹ ತರಬೂಜ ಹಣ್ಣಿಗೆ ನಾವು ಬೆಲ್ಲ ಮೆಲ್ಟ್ ಆದಮೇಲೆ ಫಿಲ್ಟರ್ ಮಾಡಿಕೊಂಡು ಹಾಕ್ಕೊಬೇಕು. ಕೆಲವು ಸಮಯ ಬೆಲ್ಲ ಅದರಲ್ಲಿ ಸ್ವಲ್ಪ ಕಲ್ಲಿರುತ್ತೆ. ಈ ಥರ ಹಾಕಿ ಕೊನೆಯದಾಗಿ ಏಲಕ್ಕಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ರಾಮನವಮಿ ಹಬ್ಬಕ್ಕೆ ಪಾನಕ ಈ ರೀತಿ ಒಮ್ಮೆ ಮಾಡಿ ನೋಡಿ, ತುಂಬಾ ರುಚಿಕರವಾಗಿರುತ್ತೆ. ನೀವು ಹಬ್ಬಕ್ಕೆ ಅಂತಲೇ ಅಲ್ಲ, ಯಾವುದೇ ಸಮಯದಲ್ಲೂ ಕೂಡ ಈ ಬೇಸಿಗೆ ಕಾಲದಲ್ಲಿ ಕುಡಿದ್ರೆ ಹೆಲ್ತ್ಗೂ ಒಳ್ಳೆಯದು, ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಇಂತಹ ಸುಲಭವಾದ ರೆಸಿಪೀಸ್ಗೆ ನಮ್ಮ ಸಾತೇಸ್ ಕಿಚನಲ್ಲಿ ನೀವು ನೋಡ್ಬೋದು. ಮತ್ತೆ ಸಿಗೋಣ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಎಂಜಾಯ್.